ನಮಸ್ತೆ ನಮಸ್ತೆ ಗೆಳೆಯರೆ. ಇವತ್ತು ನಮ್ದು ಗೋಭೋಜನ. ಗೋವಿನ ಜೊತೆನೆ ಇರೋದು, ಮಲಗೋದು, ಗೋವಿನ ಜೊತೆನೆ ತಿನ್ನೋದು, ಇದು ನಮ್ಮ ನಿತ್ಯ ಕಾಯಕ ಆಗಿದೆ. ಏನಿದೆ ಗೋಭೋಜನ ಅಂದ್ರೆ, ನಮ್ಮ ವೇದಗಳಾದ್ಮೇಲೆ ಸ್ಮೃತಿಗಳು ಬಂತು. ಆ ಸ್ಮೃತಿಗಳಲ್ಲಿ ಸ್ಮೃತಿ ಅಂದ್ರೆ ಲಾ ಅಂತ ಅಂದ್ರೆ ಇವಾಗ ಲಾ ಬುಕ್ ಇದೆಯಲ್ಲ, ಒಂದು ಸಂವಿಧಾನ, ಅದನ್ನ ಸ್ಮೃತಿಗಳು ಅಂತಾರೆ. ಹೆಂಗ್ ಬದುಕಬೇಕು ಅಂತ ಸಾಕು. ಗೋವಿನ ಜೊತೆ ಬದುಕೋದೆ ಆಗಿತ್ತು. ಅವಾಗ ವಾಸಿಯಾಗದ ಕಾಯಿಲೆಗಳಿದ್ವು. ಅರ್ಬುದ ಅಂದ್ರೆ ಕ್ಯಾನ್ಸರ್, ಅವಾಗ್ಲೂ ಇತ್ತು ಕ್ಯಾನ್ಸರ್. ಆ ಕ್ಯಾನ್ಸರ್ ವಾಸಿ ಆಗದೆ ಇದ್ದಾಗ ಗೋವುಗಳ ಜೊತೆ ಬಿಟ್ಬಿಡೋರು, ಗೋಶಾಲೆಯಲ್ಲೇ ಇರೋದು. ಗರ್ಭಿಣಿಯರಿಗೆ ಮಗು ಆಗದೆ ಇದ್ದಾಗ ಗೋಶಾಲೆ ಕರ್ಕೊಂಡು ಹೋಗ್ಬಿಡೋರು. ಹಂಗೆ ರಾಮ ಹುಟ್ಟಿದ್ದು ಗೋಶಾಲೆಯಲ್ಲಿ. ಯಾಕಂದ್ರೆ ತುಂಬಾ ಭಾರ ಮಗು, 5 ಕಿಲೋ ಮೇಲಿತ್ತು. ಕೌಸಲ್ಯಗೆ ಪ್ರಾಣ ಹೋಗೋಂಗಾಗಿತ್ತು. ಕಡೆಗೆ ಎಷ್ಟೊತ್ತಾದ್ರೂ ಮಗು ಆಗದೆ ಇದಕ್ಕೆ ವಸಿಷ್ಠರು ಹೇಳ್ತಾರೆ ಗೋಶಾಲೆ ಕರ್ಕೊಂಡು ಹೋಗೋಣ ಅಂತ. ಅಯೋಧ್ಯೆಯಲ್ಲಿ ಗೋಶಾಲೆಯಲ್ಲಿ ಹುಟ್ಟಿದ್ ರಾಮ. ಅದನ್ನ ವಿಕ್ರಮಾದಿತ್ಯ ಬರೋವರೆಗೂ ಗೋಶಾಲೆನೇ ಮೇಂಟೈನ್ ಮಾಡಿದ್ರು. ಮತ್ತೆ ವಿಕ್ರಮಾದಿತ್ಯ ಅದನ್ನ ಗೋಪುರ ಕಟ್ಟಿ, ಗೋಪುರ, ಗೋ ಅಂದ್ರೆ ಅದು ಗೋವಿನ ನೋಡಿ, ಇಲ್ಲಿ ಗೋಪುರ ಕಟ್ಟಿ ತಗೊಳ್ಳೋದಿನ್ನ ಹಾಗೆ ತಿನ್ಕದ ಜೊತೆ ಈ ಗೋಭೋಜನ ಶುರುವಾಯ್ತು. ಗೋವಿನ ಜೊತೆ ತಿನ್ನೋದು. ಹೆಂಗೆ ಗೋವಿನ ಜೊತೆ ತಿನ್ನೋದು ಅಂದ್ರೆ, ಗೋವಿನ ತುಪ್ಪ, ಗೋವಿನ ಹಾಲು, ಗೋವಿನ ತುಪ್ಪ, ಗೋವಿನ ಹಾಲು, ಗೋವಿನ ಮೊಸರು, ಮೂರಾಯ್ತಾ. ಗೋವಿನ ಮಯ ಅಂದ್ರೆ ಸಗಣಿ, ಗೋಮಯ ಆದ್ಮೇಲೆ ಗೋವಿನ ಮೂತ್ರ. ಈ ಪಂಚ ಗವ್ಯಗಳಿಂದ, ಮತ್ತೆ ಗೋವಿನ ಮಲ ಎತ್ತುವುದು, ಗೋವಿನ ಮೂತ್ರ ಸರಿ ಮಾಡುವುದು, ಗೋಶಾಲೆಯನ್ನು ತೊಡೆಯೋದ್ರಿಂದ ವಾಸಿ ಆಗೋದ ಕಾಯಿಲೆಗಳು ವಾಸಿ ಆಗ್ತಿತ್ತು. ಅದನ್ನ ನಮ್ಮ ಗುಜರಾತ್ನ ನಡಿಯಾತ್ ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ ಗೋವಿನಿಂದ ಕ್ಯೂರ್ ಮಾಡೋದು ಕಂಡುಹಿಡಿದಿದ್ದಾರೆ. ಇವಾಗ್ಲೂ ಇದೆ. ವಿದೇಶಗಳಲ್ಲಿ 4th ಸ್ಟೇಜ್ ಕ್ಯಾನ್ಸರ್ ಆಗ್ಲಿ, ವಾಸಿ ಆಗದಿರೋ HIV ಅಂತ ಕಾಯಿಲೆ ಆಗ್ಲಿ ಇರೋರ್ನ ಅಲ್ಲಿ ಎಕ್ಸ್ಪೆರಿಮೆಂಟಲ್ ಆಗಿ ತಗೊಂಡು ವಾಸಿ ಮಾಡ್ಬಿಟ್ರು. 4th ಸ್ಟೇಜ್ ಆಫ್ ಕ್ಯಾನ್ಸರ್ ಇಂದ ಕ್ಯೂರ್ ಆಗಿ ಹೊರಟೋದ್ರು. ವಿದೇಶಿಗರು ಬಂದು ಅಲ್ಲಿ ಮಾಡ್ತಾರೆ ಇವಾಗ. ಹಾಗಾಗಿ ಗೋವಿನ ಜೊತೆ ಬದುಕುವವರಿಗೆ 100 ಕಾಲ ಆಯುಸ್ಸು, 120 ವರ್ಷ ಬದುಕ್ತಾರೆ ಅನ್ನೋದು ಒಂದು ಪ್ರತೀತಿ. ಮಹಾರಾಷ್ಟ್ರದಲ್ಲಿ ಒಬ್ಬ ಡಾಕ್ಟರ್ ಇದ್ರು, 100 ವರ್ಷದ ಮೇಲೆ ಬದುಕಿದ್ರು. ಹೌ ಟು ಲಿವ್ 100 ಇಯರ್ಸ್ ಅನ್ನೋದ್ರಲ್ಲೂ ಪಂಚಗವ್ಯ ಘೃತಂ ಬಗ್ಗೆ ಬರ್ತಾರೆ. ಮಾನಸಿಕ ಅನಾರೋಗ್ಯ ಬಂದಾಗಲೂ ಪಂಚಗವ್ಯ ಘೃತಮ್ ಕೆಲಸ ಮಾಡಿದ್ದೀವಿ. ಇವತ್ತು ಗೋವಿನ ಜೊತೆ ನಾವು ದಿನನಿತ್ಯ ಮಾಡ್ತೀವಿ. ಲೈವ್ ಮಾಡೋಣ ಅಂತ ಅನ್ನಿಸ್ತು. ಇದನ್ನ ಗೋಭೋಜನ ಅಂತಾರೆ. ನೀವು ಯಾವಾಗಲೂ ಗೋವಿನ ಜೊತೆ ಜಾಸ್ತಿ ಬೇಡಪ್ಪ ಖಾರ ನಿಮ್ ಜೊತೆ ಹಂಚ್ಕೋಣ ಈ ಒಳ್ಳೆಯ ಸಂವೇದನಾಶೀಲ ವಿದ್ಯೆ. ಅಲ್ಲ, ಕರು ಈ ಕಡೆ ತೋರಿಸಿ ಸರ್. ಮೊನ್ನೆ ನೀವೆಲ್ಲ ನೋಡಿದ್ರಿ, ಲೈವ್ ಆಗಿ ಹೆರಿಗೆ ಆಯ್ತು. ನಾವು ನೋಡಿದ್ವಿ, ಒಂದು ಕರು ಆಗ್ತು, ಗಂಡು ಕರು. ಕರ್ನಾಟಕದ ಹಸುಗಳನ್ನ, ಎತ್ತುಗಳನ್ನ ಕಾಪಾಡ್ತಾ ಇರುವಂತ ಒಂದು ಟೀಮ್ ಇದೆ, ಗೋರಕ್ಷಾ ದಳ, ರಾಷ್ಟ್ರೀಯ ರಕ್ಷಾ ದಳ. ಅದರಲ್ಲಿ ಜೀವನ ಒತ್ತೆ ಇಟ್ಟು ಕಾಪಾಡಿದ ಪುನೀತ್ ಕೇರಳ್ಳಿ ಹೆಸರೇ ಆ ಕರುಗಿದ್ವಿ. ಆ ಕರು ತೋರ್ಸ ಸಾಕು. ಅವನ್ ಕರ್ಕೊಳ 3 ದಿನಕ್ಕೆ 2 ತಂದ್ಯಾ? ಬೇಡ ಬೇಡ, ಸಾಕು ನಮ್ಗೆ. ಇದು ಸ್ಮೃತಿಗಳಲ್ಲಿ ಹೇಳುತ್ತೆ,
ಮತ್ತೆ ಇನ್ನು ಕೆಲವು ಸ್ಮೃತಿಗಳಲ್ಲಿ ಏನ್ ಬಂದಿದೆ ಅಂತ, ಮರಣದಂಡನೆ ಕೊಡುವ ಕೈದಿ ಕೂಡ ಒಳ್ಳೆ ಬುದ್ಧಿ ಬರ್ಲಿ ಅಂತ ಅವನು 5 ವರ್ಷ ಗೋಸೇವೆ ಮಾಡಬೇಕು ಅಂತ ಗೋಶಾಲೆ ಬಿಟ್ಬಿಡೋರು. ಮರಣದಂಡನೆ ಕ್ಯಾನ್ಸಲ್ ಆಗಿದೆ ಎಷ್ಟೋ ಸಲ ನಮ್ಮ ದೇಶದಲ್ಲಿ. ಕೆಲವು ಸಂವೇದನಾಶೀಲ ರಾಜರು ಬಂದಾಗ ಇವನ್ನ ಗೋಶಾಲೆಗೆ ಹಾಕ್ಬಿಡಿ, ಜೀವಾವಧಿ ಹಾಕ್ಬಿಡಿ ಹಂಗ ಹೇಳೋರು. ಅವನು ಗೋಶಾಲೆಗೆ ಹೋದ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗ್ಬಿಡ್ತಿದ್ದ, ಗೋಸೇವೆ ಮಾಡಿ ಮಾಡಿ ಮಾಡಿ. ನಿಮ್ಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಕ್ಯಾನ್ಸರ್ಗೆ ಕೀಮೋಥೆರಪಿಗೆ ವಾಸಿ ಮಾಡಕ್ ದುಡ್ಡಿರಲ್ಲ, ತುಂಬಾ ಕಾಸ್ಟ್ಲಿ, 25,000 30,000 ಒಂದೊಂದು ಕೀಮೋ. ನಮ್ಮ ಕೈಲಾಗಲ್ಲ ಅನ್ನೋರು ಮನೆಗೊಂದು ಗೋ ಸಾಕಿ ಆ ಗೋವಿನ ಜೊತೆನೆ ಬಿಟ್ಬಿಟ್ರೆ ಆ ಪೇಷಂಟ್ನ 100% ವಾಸಿ. ನಡಿಯಾದಲ್ಲಿ ಗೋವಿನ ಮೂತ್ರದಲ್ಲಿ ಕ್ಯಾನ್ಸರ್ ಪೇಷಂಟ್ನ ಮಸಾಜ್ ಮಾಡ್ತಾರೆ. ನಿಮಗೆ ಕೇಳೋಕೆ ತುಂಬಾ ಅಸಹ್ಯ ಆಗ್ಬೋದು, ಇದು ನಿಜ. ಚರಕ ಸಂಹಿತೆಯಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ 108ನೇ ಶ್ಲೋಕ, 100ರಿಂದ 108ನೇ ಶ್ಲೋಕದವರೆಗೂ ಈ ಗೋವಿನಿಂದ ಹಿಡಿದು ಕುರಿ ಮೇಕೆಯಿಂದ ಹಿಡಿದು ಒಂಟೆ, ಕತ್ತೆ, ಕುದುರೆ ಎಲ್ಲ ಹುಲ್ಲು ತಿನ್ನುವ ಪ್ರಾಣಿಗಳ ಬಗ್ಗೆ, ಅದರ ಮೂತ್ರದ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ. ಇದೇ ಅಲ್ಲ, ಈ ಕ್ಷಯರೋಗ ಇರೋರಿಗೆ ನಮ್ಮ ಭಾರತ ದೇಶದಲ್ಲಿ ಪೇಷಂಟ್ನ ಪೇಷಂಟ್ ಮಂಚಕ್ಕೆ 8 ಕುರಿ ಕಟ್ಟೋರು, 8 ಮೇಕೆ ಕಟ್ಟೋರು. ಅಲ್ಲಿಂದ ವಾಸಿ ಆಗ್ಬಿಡೋದು. ಆ ಮೇಕೆ ಉಸಿರು ಕ್ಷಯರೋಗ ವಾಸಿ ಮಾಡ್ತಾರೆ. ಇವತ್ತು ನಮ್ಮ ಸುಂದರಕಟ್ಟೆ ರಂಗ, ನಮ್ಮ ಚಳ್ಳಕೆರೆ ಕುಮಾರ ನಮ್ಮ ಜೊತೆಗಿದ್ದಾರೆ ಭೋಜನಕ್ಕೆ. ನಿಮಗೆ ಸ್ವಲ್ಪ ತುಂಬಾ ಖುಷಿ ಆಯ್ತು. ಧನ್ಯವಾದ. ಅಹೋರಾತ್ರ.